ಈ ಹುಡುಗ 16 ವರ್ಷಕ್ಕೆ ಹೆಡ್ ಮಾಸ್ಟರ್ ಆದ. ಇದು ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಹೆಡ್ ಮಾಸ್ಟರ್ ಅನ್ನಿಸಿಕೊಳ್ಳಬೇಕಾದರೆ ಪದವಿ ಮುಗಿಸಿರಬೇಕು. ಕನಿಷ್ಠ 10 ವರ್ಷ ಪಾಠ ಹೇಳಿದ ಅನುಭವ ಇರಬೇಕು. ವಯಸ್ಸು 35 ದಾಟಿರಬೇಕು. ಇದು ನಿಮ್ಮೆಲ್ಲರ ಸಾಮಾನ್ಯ ನಂಬಿಕೆ ಮತ್ತು ಲೆಕ್ಕಾಚಾರ. ಇಂಥ ನಂಬಿಕೆಗಳನ್ನೆಲ್ಲ ಉಲ್ಟಾ ಮಾಡಿದ ಸಾಹಸಿ ಒಬ್ಬರ ಕತೆ ಇದು. ಇವನ ಹೆಸರು ಬಾಬರ್ ಆಲಿ. ವಿಶೇಷವೇನು ಗೊತ್ತೇ? ಈಗಿನ್ನು 23 ವರ್ಷದ ಈತ 16ನೇ ವಯಸ್ಸಿಗೆ ಹೆಡ್ ಮಾಸ್ಟರ್ ಅನ್ನಿಸಿಕೊಂಡ. ಆ ಚಿಕ್ಕ ವಯಸ್ಸಿನಲ್ಲೇ ತನ್ನದೇ ಆದ ಸ್ವಂತ ಶಾಲೆ ಆರಂಭಿಸಿದ. ಒಬ್ಬಿಬ್ಬರಲ್ಲ, ಭರ್ತಿ 800 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ. ಇದು ಬಿ ವಿಠಲಾಚಾರ್ಯರ ಸಿನಿಮಾದ ಒಂದು ದೃಶ್ಯವಲ್ಲ, ಕಾಗಕ್ಕ ಗುಬ್ಬಕ್ಕನ ಕಥೆಯಲ್ಲ, ಅಜ್ಜಿ ಕಥೆಯೂ ಅಲ್ಲ. ಕೋಲ್ಕತ್ತಾದ ಸಮೀಪ ನಿಜವಾಗಿಯೂ ನಡೆದಿರುವಂತಹ ನಂಬಲೇಬೇಕಾದ ಪವಾಡ. ಹೆಡ್ ಮಾಸ್ಟರ್ ಆಗಬೇಕಾದರೆ ಕನಿಷ್ಠ ಡಿಗ್ರಿ ಮುಗಿಸಿರಬೇಕು ಎಂದು ಸರ್ಕಾರವೇ ನಿಯಮ ರೂಪಿಸಿದೆ. ಒಬ್ಬ ವ್ಯಕ್ತಿ ಏನೇ ಬುದ್ಧಿವಂತ ಅಂದುಕೊಂಡರೂ ಆತ ಪದವಿ ಮುಗಿಸುವ ಹೊತ್ತಿಗೆ 20 ವರ್ಷವಂತೂ ಖಂಡಿತ ಆಗುತ್ತದೆ. ಹೀಗಿರುವಾಗ ಕೇವಲ 16ನೇ ವಯಸ್ಸಿಗೆ ಹೆಡ್ ಮಾಸ್ಟರ್ ಆಗಲು ಬಾಬರ್ ಆಲಿಗೆ ಹೇಗೆ ಸಾಧ್ಯವಾಯಿತು? ಇಷ್ಟೊಂದು ಚಿಕ್ಕ ವಯಸ್ಸಿನ ಹೆಡ್ ಮಾಸ್ಟರ್ನ ಕೈ ಕೆಳಗೆ ದುಡಿಯಲು ಉಳಿದ ಶಿಕ್ಷಕರು ಹೇಗೆ ಒಪ್ಪಿದರು? 800 ಮಕ್ಕಳಿಗೆ ಪಾಠ ಹೇಳುವಂತ ಧೈರ್ಯ ಆ ಹುಡುಗನಿಗೆ ಬಂದದ್ದಾದರೂ ಹೇಗೆ? ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಈ ಹುಡುಗನನ್ನು ಹೆಡ್ ಮಾಸ್ಟರ್ ಎಂದು ನಿಜಕ್ಕೂ ಒಪ್ಪಿಕೊಂಡರಾ ಎಂದೆಲ್ಲ ಪ್ರಶ್ನೆ ಕೇಳಬಹುದು. ಅಂತ ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ಈ ಹುಡುಗನ ಶಾಲೆ ಇರುವ ಊರು, ಅದರ ಪ್ರಾದೇಶಿಕ ಹಿನ್ನೆಲೆ, ಅಲ್ಲಿನ ಜನರ ಸ್ಥಿತಿಗತಿಯ ಕುರಿತು 4 ಮಾತು ಹೇಳುವುದು ಒಳ್ಳೆಯದು. ಕಲ್ಕತ್ತಾಗೆ 260 ಕಿಲೋಮೀಟರ್ಗೂ ಹೆಚ್ಚು ದೂರದಲ್ಲಿರುವ ಜಿಲ್ಲೆ ಮುರ್ಷಿದಾಬಾದ್. ಇದು ಮೊಘಲ್ ದೊರೆ ಅಕ್ಬರ್ ನಿರ್ಮಿಸಿದ ನಗರ. ಮುಂದೆ ಔರಂಗಜೇಬನ ಕಾಲದಲ್ಲಿ ಪಶ್ಚಿಮ ಬಂಗಾಳದ ದಿವಾನ್ ಆಗಿದ್ದ ಕರ್ತಲಬ್ ಖಾನ್ ಎಂಬಾತ ತನ್ನ ಆಡಳಿತ ಕೇಂದ್ರವನ್ನು ಢಾಕಾದಿಂದ ಈ ನಗರಕ್ಕೆ ಸ್ಥಳಾಂತರಿಸಿದ. ಆಗ ಈ ನಗರಕ್ಕೆ ಮುಕ್ಸದಾಬಾದ್ ಎಂಬ ಹೆಸರಿತ್ತು. ಕರ್ತಲಬ್ ಖಾನ್ನ ನಿಷ್ಠೆಯನ್ನು ಮೆಚ್ಚಿದ ಔರಂಗಜೇಬ್ ಅವನಿಗೆ 1704ರಲ್ಲಿ ಮುರ್ಷಿದ್ ಅಲಿ ಖಾನ್ ಎಂಬ ಬಿರುದು ನೀಡಿದ. ಅಷ್ಟೇ ಅಲ್ಲ, ಈ ನಗರ ಮುರ್ಷಿದಾಬಾದ್ ಎಂದೇ ಹೆಸರಾಗಲಿ ಎಂದು ಆದೇಶ ಹೊರಡಿಸಿದ. ಇಂಥ ಹಿನ್ನೆಲೆಯ ಮುರ್ಷಿದಾಬಾದ್ನಲ್ಲಿ ಗಂಗಾ ನದಿ ಟಿಸಿಲೊಡೆದು ಒಂದು ಚಿಕ್ಕ ನದಿಯಾಗಿ ಹರಿಯುತ್ತಿತ್ತು. ಅದರ ಹೆಸರು ಭಾಗೀರಥಿ. ನದಿಗೆ ಅಂಟಿಕೊಂಡಂತೆಯೇ ಹಳ್ಳಿಗಳಿವೆಯಲ್ಲ, ಅದೇ ಕಾರಣದಿಂದ ಮೀನು ಮಾರಾಟ ಇಲ್ಲಿ ಮನೆ ಮನೆಯ ಬದುಕಾಗಿದೆ, ವೃತ್ತಿಯಾಗಿದೆ. ಹಿಂದುಳಿದ ವರ್ಗಗಳ ಜನರಿಂದಲೇ ತುಂಬಿ ಹೋಗಿರುವ ಜಿಲ್ಲೆ ಎಂಬುದು ಮುರ್ಷಿದಾಬಾದ್ಗೆ ದಕ್ಕಿರುವ ಖ್ಯಾತಿ, ಕುಖ್ಯಾತಿ. ನಮ್ಮ ಕಥಾನಾಯಕ ಬಾಬರ್ ಆಲಿ ಇಂಥ ಜಿಲ್ಲೆಯ ಒಬ್ದಾ ಉತ್ತರ್ಪುರ್ ಎಂಬ ಪುಟ್ಟ ಹಳ್ಳಿಯವನು. ಬಾಬರ್ ಆಲಿಯ ಊರಿದೆಯಲ್ಲ, ಅಲ್ಲಿನ ಬಹುಪಾಲು ಕುಟುಂಬಗಳಿಗೆ ಮೀನು ಮಾರುವುದು, ಬೀಡಿ ಕಟ್ಟುವುದು, ಹೊಲದಲ್ಲಿ ಕೂಲಿಗೆ ಹೋಗುವುದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವುದು, ಗೂಡಂಗಡಿಯಂಥ ಹೋಟೆಲ್ಗಳಲ್ಲಿ ಕ್ಲೀನರ್ ಆಗುವುದು ಇದೇ ಬದುಕು. ತಿಂಗಳಿಗೆ 1,000 ರೂಪಾಯಿ ಸಂಬಳ ತಂದವನೇ ಈ ಊರಲ್ಲಿ ಶ್ರೀಮಂತ. 1,000 ರೂಪಾಯಿಗಳಲ್ಲಿ ಅಲ್ಲಿ ಅದು ಹೇಗೋ ತಿಂಗಳ ಕಾಲ ಒಂದು ಕುಟುಂಬದ 4 ಮಂದಿ ಬದುಕಿಬಿಡುತ್ತಾರೆ. ವಿಪರ್ಯಾಸವೇನು ಗೊತ್ತೇ? 200ಕ್ಕೂ ಹೆಚ್ಚು ಕುಟುಂಬಗಳಿರುವ ಬಬ್ತಾ ಉತ್ತರ್ಪುರ್ನಲ್ಲಿ ಮಾತ್ರವಲ್ಲ, ಹತ್ತಿರದ ಯಾವೊಂದು ಹಳ್ಳಿಯಲ್ಲೂ ಸರ್ಕಾರ ಶಾಲೆಗಳನ್ನು ಆರಂಭಿಸಿಲ್ಲ. ಊರೂರಿಗೂ ಒಂದು ಶಾಲೆ ಬೇಕು ಎಂದು ಅಲ್ಲಿನ ಜನ ಒತ್ತಾಯಿಸುವುದೂ ಇಲ್ಲ. ಇಂಥ ಊರಿನಲ್ಲಿರುವ ಮಧ್ಯಮ ವರ್ಗದ ಕುಟುಂಬದ ಯಜಮಾನ ಮೊಹಮ್ಮದ್ ನಾಸಿರುದ್ದೀನ್. ಈತ ಕೃಷಿಕ ವ್ಯಾಪಾರಿ. ಈತನಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಮೊದಲನೆಯವನೇ ಬಾಬರ್ ಆಲಿ. ಬಡತನದ ಕಾರಣದಿಂದ ಬಾಬರ್ ಆಲಿಯ ತಂದೆ
3ನೇ ತರಗತಿಗೆ ಓದು ನಿಲ್ಲಿಸಿದ್ದ. ಮಕ್ಕಳು ತನ್ನಂತೆ ಆಗಬಾರದು ಎಂಬುದು ಅವನ ನಿಲುವಾಗಿತ್ತು. ಹಾಗಾಗಿ ಮನೆಯಿಂದ 10 ಕಿಲೋಮೀಟರ್ ದೂರವಿದ್ದ ಬೇರಾಂಪುರದ ಸರ್ಕಾರಿ ಶಾಲೆಗೆ ಮಗನನ್ನು ಸೇರಿಸಿದ್ದ. ಅಲ್ಲಿ ಪುಸ್ತಕಗಳನ್ನು ಉಚಿತವಾಗಿ ಕೊಡುತ್ತಿದ್ದರು. ಆದರೆ ಯೂನಿಫಾರ್ಮ್, ಶೂ, ಸ್ಕೂಲ್ ಬ್ಯಾಗ್, ಪರೀಕ್ಷಾ ಶುಲ್ಕ, ಹೋಂವರ್ಕ್ ಬುಕ್ಸ್, ಪೆನ್ನು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸ್ ಹಾಗೂ ಶಾಲೆಗೆ ಹೋಗಿ ಬರಲು ವ್ಯಾನ್ ಫೀಸ್ ಇವೆಲ್ಲ ಸೇರಿ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ 3,000ದಷ್ಟು ಖರ್ಚು ಬೀಳುತ್ತಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಲು ಸಾಧ್ಯವಿಲ್ಲದ ಕಾರಣ ಬಪ್ತಾ ಉತ್ತರ್ಪುರದ ಜನ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಲೇ ಇರಲಿಲ್ಲ. ಪರಿಣಾಮ, ತನ್ನ ವಾರಿಗೆಯ ಉಳಿದೆಲ್ಲ ಮಕ್ಕಳು ಹೋಟೆಲ್ಲು, ವರ್ಕ್ಶಾಪು, ಮೀನು ಮಾರ್ಕೆಟ್ ಅಥವಾ ಬೇಸಾಯಕ್ಕೆ ಹೊರಡುವ ವೇಳೆಯಲ್ಲೇ ಈ ಹುಡುಗ ಬಾಬರ್ ಆಲಿ ಶಾಲೆಯ ವ್ಯಾನ್ ಹತ್ತುತ್ತಿದ್ದ. ಮೊದಲ ಸಾಲಿನಲ್ಲಿ ಕೂತು ಆಸಕ್ತಿಯಿಂದ ಪಾಠ ಕೇಳುತ್ತಿದ್ದ. ಅದೊಂದು ದಿನ ಶಿಕ್ಷಕರು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ವಿವರಿಸಿ ಹೇಳುತ್ತಾ, ಎಲ್ಲರಿಗೂ ಶಿಕ್ಷಣ ದೊರೆತರೆ ಜಗತ್ತನ್ನೇ ಬದಲಿಸಬಹುದು. ಶಿಕ್ಷಣವೆಂದರೆ ಮನುಷ್ಯನಲ್ಲಿ ಮೊದಲೇ ಇರುವ ಪರಿಪೂರ್ಣತೆಯನ್ನು ಬೆಳಕಿಗೆ ತರುವುದು ಎಂದರು. ಬಾಬರ್ ಆಲಿ ನೋಟ್ ಪುಸ್ತಕದಲ್ಲಿ ಈ ಮಾತುಗಳನ್ನು ಬರೆದಿಟ್ಟುಕೊಂಡ. ಮಧ್ಯಾಹ್ನ 12 ಗಂಟೆಗೆ ಇವನ ಶಾಲೆ ಮುಗಿಯುತ್ತಿತ್ತು. ಮನೆಗೆ ಬಂದು ವಾರಿಗೆಯ 8 ಹುಡುಗರೊಂದಿಗೆ ಸೇರಿಕೊಂಡು ಟೀಚರ್ ಸ್ಟೂಡೆಂಟ್ ಆಟ ಆಡುತ್ತಿದ್ದ. ಸ್ಪಷ್ಟವಾಗಿ ಹೇಳುವುದಾದರೆ ತನ್ನ ಶಿಕ್ಷಕರ ಹಾವಭಾವವನ್ನು ಮಿಮಿಕ್ರಿ ಮಾಡುತ್ತಿದ್ದ. ಶಾಲೆಯ ಮುಖವನ್ನೇ ಕಾಣದಿದ್ದ ಆಲಿಯ ಗೆಳೆಯರಿಗೆ ಇದೆಲ್ಲ ವಿಚಿತ್ರವೆಂಬಂತೆ ಒಂದು ಹೊಸ ಲೋಕದಂತೆ ಕಾಣತೊಡಗಿತು. ಅವರು ಇವನು ಹೇಳುವುದನ್ನೆಲ್ಲ ಗಂಭೀರವಾಗಿ ಕೇಳಲು ಆರಂಭಿಸಿದರು. ಹೀಗಿದ್ದಾಗಲೇ ಒಂದು ದಿನ ಗೆಳೆಯನೊಬ್ಬನಿಗೆ ಅವನ ಹೆಸರು ಬರೆಯಲು ಆಲಿ ತೋರಿಸಿಕೊಟ್ಟ. ಅಷ್ಟೇ, ನಮಗೂ ಹೆಸರು ಬರೆಯಲು ಕಲಿಸು ಎಂದು ಉಳಿದವರು ಗಂಟು ಬಿದ್ದರು. ಅಷ್ಟೇ ಅಲ್ಲ, 2 ದಿನದಲ್ಲಿ ಎಲ್ಲರೂ ಹೆಸರು ಬರೆಯಲು ಕಲಿತು ಬಿಟ್ಟರು. ಇದರಿಂದ ಖುಷಿಯಾದ ಆಲಿ ಎಲ್ಲರಿಗೂ ಅವರವರ ಕುಟುಂಬದ ಸದಸ್ಯರ ಹೆಸರು ಬರೆಯಲು ಕಲಿಸಿದ. ಆಟ ಆಡಲೆಂದು ಹೋದ ಮಕ್ಕಳು ಅಕ್ಷರ ಕಲಿತು ಬಂದುದನ್ನು ಕಂಡು ಮನೆ ಮನೆಯ ಜನ ಖುಷಿಪಟ್ಟರು. ಇದರಿಂದ ಸಹಜವಾಗಿಯೇ ಖುಷಿಯಾದ ಬಾಬರ್ ಆಲಿ 2005ರಲ್ಲಿ ಅಪ್ಪನ ಮುಂದೆ ನಿಂತು ಹೇಳಿದ, ಊರಿನಲ್ಲಿರುವ ಎಲ್ಲರಿಗೂ ಅಕ್ಷರ ಕಲಿಸುವ ಆಸೆ ನನ್ನದು. ಮನೆಯ ಮುಂದೆ ಖಾಲಿ ಜಾಗ ಇದೆಯಲ್ಲ, ಅಲ್ಲಿಯೇ ಸ್ಕೂಲ್ ಮಾಡುತ್ತೇನೆ. 1 ಚೇರ್, 1 ಬೋರ್ಡ್, ಒಂದಿಷ್ಟು ಸೀಮೆ ಸುಣ್ಣ ಬೇಕು. ಮಗನ ಕೋರಿಕೆಗೆ ನಾಸಿರುದ್ದೀನ್ ತಕ್ಷಣವೇ ಒಪ್ಪಿಕೊಂಡ. ಪರಿಣಾಮ, ಯಾವುದೇ ನಿಶ್ಚಿತ ಗುರಿಯೂ ಇಲ್ಲದೆ 600 ರುಗಳ ಬಂಡವಾಳದಲ್ಲಿ ಬಾಬರ್ ಆಲಿಯ ಶಾಲೆ ಆರಂಭವಾಯಿತು. ಅದಕ್ಕೆ ಆನಂದ ಶಿಕ್ಷಾ ನಿಕೇತನ ಎಂದು ಹೆಸರಿಡಲಾಯಿತು. ಮರುದಿನ ಶಾಲೆಗೆ ಹೋದ ಬಾಬರ್ ಆಲಿ ಸಹಪಾಠಿಗಳಿಗೆಲ್ಲ ತನ್ನ ಕೆಲಸದ ಬಗ್ಗೆ ಹೇಳಿಕೊಂಡ. ಕುತೂಹಲಗೊಂಡ ಗೆಳೆಯರು ಅಂದು ಮಧ್ಯಾಹ್ನ ಬಾಬರ್ ಆಲಿಯ ಊರಿಗೆ ಬಂದರು. ಈ ಹುಡುಗ ಗೆಳೆಯರ ಮುಂದೆಯೇ ಪಾಠ ಮಾಡಿ ತೋರಿಸಿದ. ಅವರು, ನಿನ್ನೊಂದಿಗೆ ನಾವು ಕೈ ಜೋಡಿಸ್ತೀವಿ ಕಣೋ ಎಂದರು. ಪರಿಣಾಮ, ಒಂದೇ ತಿಂಗಳಲ್ಲಿ ಶಿಕ್ಷಕರ ಸಂಖ್ಯೆ 4 ಆಯಿತು. ಈ ಶಾಲೆಯಲ್ಲಿ ಪ್ರವೇಶ ಮತ್ತು ಶಿಕ್ಷಣ 2 ಉಚಿತ ಎಂದು ಗೊತ್ತಾದಾಗ ಎಲ್ಲ ಮನೆಯಿಂದಲೂ ಮಕ್ಕಳು ಬರತೊಡಗಿದರು. ಕೆಲವೇ ದಿನಗಳಲ್ಲಿ ಬಾಬರ್ ಆಲಿ ಮನೆಯ ಎದುರಿನ ಬಯಲು ಪುಟ್ಟ ಪುಟ್ಟ ಮಕ್ಕಳಿಂದ ತುಂಬಿ ಹೋಯಿತು. ಈ ಶಾಲೆಯ ವಿಶೇಷವೇನು ಗೊತ್ತೇ? ಇಲ್ಲಿ ಪಾಠ ಹೇಳುವ ಶಿಕ್ಷಕರೆಲ್ಲ ಇನ್ನೂ ವಿದ್ಯಾರ್ಥಿಗಳು. ಎಲ್ಲರೂ ಬಾಬರ್ ಆಲಿಯ ಸಹಪಾಠಿಗಳು. ಕೆಲವರು ಅವನ ಸೀನಿಯರ್ಗಳು. ಇವರೆಲ್ಲ ಶಾಲೆ ಮುಗಿಸಿಕೊಂಡು ಸೀದಾ ಬಾಬರ್ ಆಲಿಯ ಊರಿಗೆ ಬರುತ್ತಾರೆ. 10-20 ನಿಮಿಷ ಚರ್ಚೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಬೆಲ್ ಹೊಡೆಯುತ್ತದೆ. ವಿದ್ಯಾರ್ಥಿಗಳೆಲ್ಲ ಶಿಸ್ತಾಗಿ ನಿಲ್ಲುತ್ತಾರೆ. ಮೊದಲಿಗೆ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಗೀತೆ ಮೊಳಗುತ್ತದೆ. ಅಂದು ನಡೆದ ಬಹುಮುಖ್ಯ ಘಟನೆಗಳು ಏನೇನು ಎಂಬುದನ್ನು ಬಾಬರ್ ಆಲಿ ವಿವರಿಸುತ್ತಾರೆ. ಆ ನಂತರ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಾಗಿ ಹೋಗಿ ತಮ್ಮ ತಮ್ಮ ಜಾಗದಲ್ಲಿ ಕೂರುತ್ತಾರೆ.
ಪ್ರತಿ ಅರ್ಧ ಗಂಟೆಗೊಮ್ಮೆ ಪಿರಿಯಡ್ ಬದಲಾಗುತ್ತದೆ. ಸಂಜೆ 7 ಗಂಟೆಯವರೆಗೂ ತರಗತಿಗಳು ನಡೆಯುತ್ತವೆ. ಬಾಬರ್ ಅಲಿ ಈ ಶಾಲೆಯನ್ನು ಆರಂಭಿಸಿದ್ದು 2005ರಲ್ಲಿ. ಅವತ್ತಿಗೆ ಇವನ ಮನೆಯ ಎದುರಿಗಿದ್ದ ಬಯಲೇ ಪಾಠಶಾಲೆ. ಸಂಜೆಯಾಗುತ್ತಿದ್ದಂತೆ ಒಂದೆರಡು ಲೈಟ್ಗಳನ್ನು ಹಾಕಿಕೊಂಡು ಪಾಠ ಮಾಡಲಾಗುತ್ತಿತ್ತು. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕರೆಂಟು ಹೋದರೆ ಪಾಠ ಅಷ್ಟಕ್ಕೆ ನಿಂತು ಹೋಗುತ್ತಿತ್ತು. ವಿದ್ಯುತ್ನ ಅವ್ಯವಸ್ಥೆ ಪದೇ ಪದೇ ಕಾಡಿದಾಗ ಕಲಿಯಲು ಬಂದ ವಿದ್ಯಾರ್ಥಿಗಳು ಸಾರ್ ಕ್ಯಾಂಡಲ್ ಹಚ್ಚಿ ಪಾಠ ಮಾಡಿ ಎಂದು ಚೀರಿದವು. ಮರುದಿನ ಬುಡ್ಡಿ ದೀಪದೊಂದಿಗೆ ಶಾಲೆಗೆ ಬಂದವು. ಅವತ್ತು ಕರೆಂಟ್ ಹೋದ ತಕ್ಷಣ ಆ ಬಯಲಲ್ಲಿ ಒಟ್ಟಿಗೆ 10 ದೀಪಗಳು ಉರಿಯತೊಡಗಿದವು. ಕಲಿಯುವವರ ಹುಮ್ಮಸ್ಸು ಕಂಡು ಛೋಟಾ ಟೀಚರ್ಗಳ ಉತ್ಸಾಹ ಹೆಚ್ಚಿತು. ಬಾಬರ್ ಅಲಿ ಮತ್ತು ಸಂಗಡಿಗರು ಯಾವುದೇ ಪ್ರತಿಫಲ ಬಯಸದೆ ಎಲ್ಲರಿಗೂ ಶಿಕ್ಷಣ ನೀಡಬೇಕು ಎಂಬ ಒಂದೇ ಉದ್ದೇಶದಿಂದ ಸಂಜೆಯ ಹೊತ್ತು ಸ್ಕೂಲ್ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಕೆಲವೇ ದಿನಗಳಲ್ಲಿ ಕುತೂಹಲಿಗಳ ಮೂಲಕವೇ 10 ಹಳ್ಳಿಗಳನ್ನು ತಲುಪಿತು. ಅಷ್ಟೇ, ಹಳ್ಳಿಗಳ ಜನ ಗುಂಪು ಗುಂಪಾಗಿ ಬರತೊಡಗಿದರು. ನೋಡುತ್ತಲೇ ಬಾಬರ್ ಅಲಿಯ ಆನಂದ ಶಿಕ್ಷಾ ನಿಕೇತನದಲ್ಲಿ ಸೇರಿದವರ ಒಟ್ಟು ಸಂಖ್ಯೆ 800 ದಾಟಿತು. ಒಂದೊಂದು ಹಳ್ಳಿಯಿಂದ 50ರ ಸಂಖ್ಯೆಯಲ್ಲಿ ಜನ ಬಂದರು. ಸಂಜೆ ಊರಿಗೆ ಮರಳುವಾಗ ಹಾದಿಯುದ್ದಕ್ಕೂ ಕಲಿತ ಪಾಠದ ಬಗ್ಗೆಯೇ ಮಾತನಾಡಿಕೊಂಡರು. ಹೀಗೆ ಶಾಲೆಗೆ ಸೇರಿದವರ ಪಟ್ಟಿಯಲ್ಲಿ ಈಗ 5ನೇ ತರಗತಿಯಲ್ಲಿರುವ 20 ವರ್ಷದ ಗೃಹಿಣಿ ಇದ್ದಾಳೆ. 1ನೇ ತರಗತಿಯಲ್ಲಿ ಈಕೆಯ ಮಗಳೂ ಇದ್ದಾಳೆ. ಸ್ವಾರಸ್ಯ ಏನೆಂದರೆ, ತಾವು ಶಾಲೆಯಲ್ಲಿ ಏನನ್ನು ಕಲಿಯುತ್ತಿದ್ದರೋ ಅದನ್ನೇ ಬಾಬರ್ ಅಲಿ ಮತ್ತು ಸಂಗಡಿಗರು ಪಾಠ ಹೇಳುತ್ತಿದ್ದರು. ಗಣಿತ, ವಿಜ್ಞಾನ ಕಲಿಸುವ ಹೊಣೆಯನ್ನು ದ್ವಿತೀಯ PUC ಓದುತ್ತಿದ್ದ ದೇವರಿತಾ ಭಟ್ಟಾಚಾರ್ಯ ಹೊತ್ತಳು. ಆಲಿಯ ಶಾಲೆಯಲ್ಲಿದ್ದ ಅವರ ಪೈಕಿ ಈಕೆಯೇ ಹೆಚ್ಚು ಓದಿದ್ದ ಶಿಕ್ಷಕಿ. ಇವರು ಪ್ರತಿ ತಿಂಗಳು ಟೆಸ್ಟ್ ನಡೆಸುತ್ತಿದ್ದರು, ಹೋಂವರ್ಕ್ ಕೊಡುತ್ತಿದ್ದರು. ಹೆಚ್ಚು ಜವಾಬ್ದಾರಿ ಹೊತ್ತ ಕಾರಣದಿಂದ ಬಾಬರ್ ಅಲಿಯೇ ಹೆಡ್ ಮಾಸ್ಟರ್ ಅನ್ನಿಸಿಕೊಂಡ. ವರ್ಷದ ಕೊನೆಗೆ ಪರೀಕ್ಷೆ ನಡೆಸುತ್ತೇವೆ ಎಂದು ಆಲಿ ಮತ್ತು ಸಂಗಡಿಗರು ಘೋಷಿಸಿದಾಗ ಕಲಿಯಲು ಬಂದಿದ್ದ ಅಷ್ಟೂ ಜನ ಒಕ್ಕೊರಲಿನಿಂದ ಸಮ್ಮತಿಸಿದರು. ಬಾಬರ್ ಅಲಿ ಮತ್ತು ಸಂಗಡಿಗರ ಈ ಶಿಕ್ಷಣ ಸೇವೆಯನ್ನು 2009ರಲ್ಲಿ CNN IBN ಚಾನೆಲ್ ಮೊದಲು ಗುರುತಿಸಿತು. ಆಲಿಗೆ ರಿಯಲ್ ಹೀರೋ ಆಫ್ ಇಂಡಿಯಾ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು. ಇದರ ಬೆನ್ನಿಗೆ ಬಾಬರ್ ಅಲಿಯ ಸಂದರ್ಶನ ಮಾಡಿದ BBC ಈ ಹುಡುಗನನ್ನು ಜಗತ್ತಿನ ಅತ್ಯಂತ ಕಿರಿಯ ವಯಸ್ಸಿನ ಹೆಡ್ ಮಾಸ್ಟರ್ ಎಂದೇ ಕರೆಯಿತು. ಈಗ ಬೆಹ್ರಾಂಪುರದ ಕೃಷ್ಣನಾಥ್ ಕಾಲೇಜಿನಲ್ಲಿ ಕಡೆಯ ವರ್ಷದ ಪದವಿ ಓದುತ್ತಿದ್ದಾನೆ ಬಾಬರ್ ಅಲಿ. ಸದ್ದಿಲ್ಲದೆ ನಡೆದು ಹೋಗಿರುವ ಈ ಅಕ್ಷರ ಕ್ರಾಂತಿಯ ಬಗ್ಗೆ ಕೇಳಿದರೆ ಆತ ಹೇಳುತ್ತಾನೆ, ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಮುರ್ಷಿದಾಬಾದ್ ಜಿಲ್ಲೆಯ ಜನ ಕಡು ಬಡವರು. 10 ಮೈಲು ದೂರದ ಶಾಲೆಗಳಿಗೆ ಕಳಿಸಿ ಮಕ್ಕಳನ್ನು ಓದಿಸುವುದು ಅವರಿಂದ ಸಾಧ್ಯವೇ ಇರಲಿಲ್ಲ. ಪರಿಣಾಮ ನನ್ನ ವಾರಿಗೆಯವರೆಲ್ಲ ವರ್ಕ್ಶಾಪ್, ಹೋಟೆಲ್, ಫ್ಯಾಕ್ಟರಿ ಹಾಗೂ ಅಡುಗೆ ಮನೆಗಳಲ್ಲೇ ಉಳಿದು ಹೋದರು. ಅವರಿಗೆಲ್ಲ ಅಕ್ಷರ ಕಲಿಸಬೇಕು ಎಂಬ ಆಸೆಯಿಂದಲೇ ಶಾಲೆ ಆರಂಭಿಸಿದೆ. ಆರಂಭದ ದಿನಗಳಲ್ಲಿ ತುಂಬಾ ಕಷ್ಟವಾಯಿತು. ಕರೆಂಟ್ ಹೋದರೆ, ಮಳೆ ಬಂದರೆ ತರಗತಿಗಳೇ ನಡೆಯುತ್ತಿರಲಿಲ್ಲ. 2009ರಲ್ಲಿ BBCಯಲ್ಲಿ ಸಂದರ್ಶನ ಬಂದ ಮೇಲೆ ನಮ್ಮ ಶಾಲೆಯ ಹೆಸರು ಎಲ್ಲರಿಗೂ ಗೊತ್ತಾಯಿತು. ಈಗ ಬೆಂಗಳೂರಿನ ಇಂಕ್ ಆರ್ಗನೈಸೇಷನ್ ನಮ್ಮ ನೆರವಿಗೆ ಬಂದಿದೆ. ತರಗತಿಗಳನ್ನು ನಡೆಸಲು ಶೆಲ್ಟರ್ಗಳನ್ನು ಕಟ್ಟಿಸಿಕೊಟ್ಟಿದೆ. ನಮ್ಮ ಶಾಲೆಯಲ್ಲಿ ಈಗ 997 ಮಕ್ಕಳಿದ್ದಾರೆ. 10 ಮಂದಿ ಶಿಕ್ಷಕಿಯರು ಇದ್ದಾರೆ. ಮೊದಲಿನಿಂದಲೂ ಪಶ್ಚಿಮ ಬಂಗಾಳ ಸರ್ಕಾರದ ಪಠ್ಯಕ್ರಮವನ್ನೇ ನಾವು ಹೇಳಿಕೊಡುತ್ತಿದ್ದೇವೆ. ನಮ್ಮ ಶಾಲೆಯಲ್ಲೂ ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ. ವರ್ಷಕ್ಕೊಮ್ಮೆ ಅಭಿನವ ಹೆಸರಿನ ವಿದ್ಯಾರ್ಥಿಗಳೇ ರೂಪಿಸುವ ವಾರ್ಷಿಕ ಸಂಚಿಕೆಯೂ ಹೊರಬರುತ್ತದೆ. ನಮ್ಮ ಶಾಲೆಗೆ ಸರ್ಕಾರದ ಅಂಗೀಕಾರ ಸಿಕ್ಕಿದೆ. ನಮ್ಮಲ್ಲಿ ಓದಿದವರಿಗೆ ಎಲ್ಲ ಹೈಸ್ಕೂಲುಗಳಲ್ಲಿ ಪ್ರವೇಶ ನೀಡಲು
ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಈ ಯಶಸ್ಸು ಸಲ್ಲಬೇಕಿರುವುದು ನನ್ನ ಸಹಪಾಠಿಗಳಿಗೆ, ನಮ್ಮ ಊರಿನ ಜನರಿಗೆ. ಏಕೆಂದರೆ ಪ್ರತಿಫಲ ಬಯಸದೆ ಅವರು ಕೆಲಸ ಮಾಡಿದರು ಹಾಗೂ ಮಾಡುತ್ತಿದ್ದಾರೆ. ಮುರ್ಷಿದಾಬಾದ್ನ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು, ಶಾಸಕರು, ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಪಠ್ಯ ಪುಸ್ತಕಗಳ ಖರ್ಚು ವಹಿಸಿಕೊಂಡಿದ್ದಾರೆ. ಮೀನು ಮಾರಾಟವನ್ನೇ ಬದುಕಾಗಿಸಿಕೊಂಡಿದ್ದ ಮೂಷಿ ಎಂಬ ಅಜ್ಜಿ ಪ್ರತಿಫಲ ಬಯಸದೆ ನಮ್ಮ ಶಾಲೆಯಲ್ಲಿ ಆಯಾ ಸೇವೆಗೆ ನಿಂತಿದ್ದಾಳೆ. ಇಂಥ ಅದೆಷ್ಟೋ ಮಂದಿಯ ಪರಿಶ್ರಮದಿಂದಾಗಿ ಎಲ್ಲರಿಗೂ ಶಿಕ್ಷಣ ನೀಡಬೇಕು ಎಂಬ ಕನಸು ನನಸಾಗಿದೆ. ಕೈ ಹಿಡಿದು ನಡೆಸಿದ ಹಾಗೂ ನಡೆಸುತ್ತಿರುವ ಎಲ್ಲರಿಗೂ ನಾನು ಋಣಿ. ಬಾಬರ್ ಅಲಿಯ ಯಶೋಗಾಥೆ ಈಗ ವಿದೇಶದಲ್ಲೂ ಮನೆ ಮಾತಾಗಿದೆ. 2 ವರ್ಷದ ಹಿಂದೆ ರಿಯಲ್ ಐ ಓಪನರ್ ಎಂಬ ಹೆಡ್ಡಿಂಗ್ ನೊಂದಿಗೆ ಆಲಿಯ ಕಥೆಯನ್ನು ಇಂಗ್ಲೆಂಡಿನ ಲ್ಯಾಂಕಾಶೈರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಹಂಚಲಾಗಿದೆ. ಸ್ವಾಮಿ ವಿವೇಕಾನಂದರು ನನ್ನ ರೋಲ್ ಮಾಡೆಲ್ ಎನ್ನುತ್ತಾರೆ ಬಾಬರ್ ಅಲಿ. ಅವರಿಗೆ ಇಂಗ್ಲಿಷ್ ಮತ್ತು ಹಿಂದಿ ಅರ್ಥವಾಗುತ್ತದೆ. 1000 ಮಂದಿ ಮೆಚ್ಚುವಂತ ಸಾಹಸ ಮಾಡಿರುವ ಈ ಹುಡುಗನಿಗೆ ಸಾಧ್ಯವಾದರೆ ಒಂದು ಬೆಚ್ಚಗಿನ ಅಭಿನಂದನೆ ಹೇಳಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.